ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ಹಳ್ಳಿ ಮನೆ ಲಾಕ್ಸ್ ಮಿಸ್ಟರ್ ಭಂಡಾರಿ. ಏನಪ್ಪ ವಿಷಯ ಅಂದರೆ, ಇವತ್ತು ಹೀಗೆ ತೋಟದ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ತಣ್ಣನ ಗಾಳಿ ಬೀಸ್ತಾಯಿದೆ. ನಮ್ಮೂರಲ್ಲಿ ಮಳೆ ನಿಂತು ಹೆಚ್ಚು ಕಮ್ಮಿ 2 ವಾರ ಆಯಿತು ಈಗ ಮಳೆ ಹೊಡೆದು. ಮಳೆ ನಿಂತು ಇವತ್ತೇ ನಿಂತಿರೋದೇನೋ, ಇವತ್ತೇ ನಿಂತಿರೋದು ಫಸ್ಟು. ಇವತ್ತು ಅಡ್ಡಿಲ್ಲ, ಒಂದು ಸ್ವಲ್ಪ ಸೆಕೆ ಇದೆ. ಸಂಜೆ ಮಳೆ ಬರ್ಬೋದು ಅನಿಸುತ್ತೆ. ನಮ್ಮ ಇದರಲ್ಲಿ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೂ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾಯಿದೆ. ಎಷ್ಟೋ ಜನ ಗದ್ದೆ ಮಾಡ್ಕೊಂಡವರು, ಜೋಳ ಹಾಕ್ಕೊಂಡವರು, ಅವ್ರದ್ದೆಲ್ಲ ಮಣ್ಪಾಲಾದ ಲೆಕ್ಕನೇ. ಮಳೆ ಟೈಮಿಗೆ ಬಂದರೆ ರೈತರಿಗೆ ಉಪಯೋಗ ಆಗುತ್ತೆ, ಟೈಮಿಗೆ ಬರಲಿಲ್ಲ ಅಂದರೆ ರೈತರಿಗೆ ಕೆಡುಕಾಗುತ್ತೆ. ನಾನು ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಪ್ಪ ಅವರು ಹಾಕಿದ್ರು, ಅವ್ರದ್ದು ಪೂರ ಲಾಸ್ ಆಗ್ಬಿಡ್ತದು ಮಳೇಲಿ. ಸಿಕ್ಕಾಪಟ್ಟೆ ಭತ್ತ ಈ ಮಳೇಲಿ ಕೊಯ್ಯೋಕ್ಕೂ ಆಗೋಲ್ಲ, ಅದನ್ನು ಒಣಸೋಕ್ಕೂ ಆಗೋಲ್ಲ, ಹೊರಕ್ಕೂ ಆಗೋಲ್ಲ, ಗದ್ದೆಯಿಂದ ತರೋಕ್ಕೂ ಆಗಲ್ಲ. ಕೊಯ್ದಿಟ್ಬಿಟ್ರೆ ಅಂತೂ ಮೊಳಕೆ ಹೊಡೆದ್ಬಿಡ್ತವೆ. ಪೂರ ವೇಸ್ಟ್, ಬಂಡವಾಳ ವೇಸ್ಟು, ಎಲ್ಲ ವೇಸ್ಟೇ ಒಂಥರ. ಈ ಥರ ಆದರೆ ರೈತರ ಜೀವನಗಳು ತುಂಬ ಕಷ್ಟ. ಈ ಥರ ಎಲ್ಲ ತುಂಬ ಕಷ್ಟ ಆಗ್ತವೆ ಈ ಥರ ಎಲ್ಲ ಆದರೆ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಈಗ ತೋಟದ ಹತ್ರ ಬಂದಿದ್ದೀನಿ. ನಮ್ಮ ತೋಟದ ಹತ್ರ ಇಲ್ಲಾಂದರೆ ಸಿಕ್ಕಾಪಟ್ಟೆ 1-2 ವಾರದಿಂದ ಮಳೆ ಅಂದರೆ ಮಳೆ. ನಮಗೂ ಕೆಲಸ ಹೋಗೋಕ್ಕೂ ಬಿಡ್ತಾಯಿಲ್ಲ, ಕೆಲಸಕ್ಕೆಲ್ಲೂ ಹೋಗೋಕ್ಕೂ ಬಿಡ್ತಾಯಿಲ್ಲ. ನಾನು ಮಾಡ್ತಾ ಇರೋದು ಕೆಲಸ ಕಳೆ ಮಿಷನ್ ಹೊಡಿತಾಯಿದ್ದೀನಿ ಈಗ ಸದ್ಯಕ್ಕೆ. ಕ್ವಾರೆ ಎಲ್ಲ ಹೋಗ್ತೀನಿ ನಾನು ಕೆಲಸಕ್ಕೆ. ಈಗ ಇದು ತೋಟದ ಹತ್ರ ಬಂದೀನಿ. ತೋಟ ನಮ್ಮದು ಅಡ್ಡಿಲ್ಲ, ನಮ್ಮದೊಂದು ಸ್ವಲ್ಪ ಜೌಳು ಜಾಗ ಇದೆ. ಹಾಗಾಗಿ ಜೌಳು ಜಾಗದಲ್ಲಿ ನಾವು ಮಾಡಿರೋ ತಪ್ಪನ್ನ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಟ್ರೆಂಚ್ ಹಾಕಿಸಿ ಈ ಥರ ಗಿಡ ನಟ್ಬಿಟ್ರೆ ಇದು ನೆಂಜು ಹೊಡೆದು ಈ ಥರ ನೀರು ನಿಂತ್ಬಿಡುತ್ತೆ ನೋಡಿರಿ. ತೋರಿಸ್ತೀನಿ ನೋಡಿರಿ, ಈ ಥರ ನೀರು ನಿಂತ್ಬಿಡುತ್ತೆ. ಈ ಗಿಡದ ಮಧ್ಯೆ ಎಲ್ಲ ಈ ಥರ ನೀರು ನಿಂತ್ಬಿಟ್ಟಿದೆ. ಅದು ಎಷ್ಟು ಹೊಣ್ಸಿದ್ರೂ ಆಗೋಲ್ಲ, ಒಂದು ಸೈಡ್ ಇದಾಗ್ಬಿಡುತ್ತೆ. ಅದು ಇಷ್ಟು ದೊಡ್ಡ ಆಗಿದೆ ಅಡಿಕೆ ಗಿಡಕ್ಕೆ ಅಂತ ತೊಂದರೆ ಇಲ್ಲ, ಅದು ನೆಂಜು ಹತ್ಬಿಡುತ್ತೆ ಮಾತ್ರ ಗಿಡಕ್ಕೆ. ಅದು ಗಿಡ ಬೆಳವಣಿಗೆ ಆಗೋಲ್ಲ. ಈ ಥರ ನೀರು ನಿಂತ್ಬಿಡುತ್ತೆ. ನಾವು ಈಗ ಕಳೆ ಮಿಷನ್ ಹೊಡೆದು ಹೊಣಿಸ್ಬೇಕೀಗ. ಇವು ನೀರನ್ನೆಲ್ಲ ಹೊಣಿಸಿ ಇದು ಮಾಡಿದ್ರೆ ಅಡ್ಡಿಲ್ಲ. ಇಲ್ಲ ಅಂದರೆ ಮತ್ತು ಅದೇ ಗೋಳಾಗುತ್ತೆ ನಮಗೆ. ಗಿಡ ನಂಜು ಏಳಲ್ಲ ಮೇಲೆ. ಇದೇ ಗೊಬ್ಬರ ಎಷ್ಟು ಹಾಕಿದ್ರೂ ಸಾಲಲ್ಲ ಅವಕ್ಕೆ. ಗೊಬ್ಬರ ಹಾಕಿದ್ರೂ ನಿಲ್ಲಲ್ಲ ಈ ಮಳೆಗೆ. ನಮ್ಮ ತೋಟ ಈಗ ಒಂದು ರೇಂಜಿಗೆ ಅಡ್ಡಿಲ್ಲ. ಮೊನ್ನೆ ಬಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಒಂದು ಸ್ವಲ್ಪ ತೋಟದ ಹತ್ರ ಬಂದು ಅಡಿಕೆ ಗಿಡ ಒಂದು ರೇಂಜಿಗಿದ್ದಾವೆ. ಆದರೆ ಒಂದು ಸೈಡು ಗೊಬ್ಬರ ನಾವು ಇನ್ನೂ ಗೊಬ್ಬರ ಒಂದು ಸಲನೂ ಕೊಟ್ಟಿಲ್ಲ. ಇಷ್ಟು ದೊಡ್ಡ ಅಡಿಕೆ ಗಿಡಕ್ಕೂ ಒಂದು ಸಲನೂ ಕೊಟ್ಟಿಲ್ಲ. ಮಣ್ಣು ಮನೆ ಗೊಬ್ಬರನೇ ಇದು ಮಾಡಿದ್ವಿ, ದನದ್ದು. ಅಡಿಕೆ ಗಿಡ ಆದರೂ ಚೆನ್ನಾಗಿದ್ದಾವೆ. ನಮ್ಮವು ಎಲ್ಲರೂ ಹೇಳ್ತಾರೆ ಚೆನ್ನಾಗಿದ್ದಾವೆ ಅಂತ. ಆದರೆ ನಾವು ಇನ್ನೂ ಗೊಬ್ಬರ ಕೊಟ್ಟಿಲ್ಲ. ಗೊಬ್ಬರ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸ್ವಲ್ಪ ಹಿಂಗಾರ ಟೈಪಾರು ಆಗಿರೋವು. ತೊಂದರೆ ಇಲ್ಲ ನಮಗೇನು. ಲೇಟಾಗಿ ಬಂದರು. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಹೋಯ್ತಂದರೆ ಸಿಕ್ಕಾಪಟ್ಟೆ ಮಳೆ. ಕೆಲವು ಕಡೆ ಓಡಾಡೋಕ್ಕೆ ಆಗಲ್ಲ, ಆ ನಮೂನಿ ಮಳೆ. ಸಿಕ್ಕಾಪಟ್ಟೆ ಮಳೆ ಮಾತ್ರ. ಈ ಸಲ ಮಳೆಗಾಲನೇ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ. ಏನಕ್ಕಪ್ಪ ಅಂದರೆ ಇದು ಮಳೆಗಾಲನೇ ಅಲ್ಲ, ಇದು ಬೇಸಿಗೆಯಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇನ್ನು ಮಳೆಗಾಲದಲ್ಲಿ ಇನ್ನೇನು ಹೊಡಿತೈತೆ ಗೊತ್ತಿಲ್ಲ. ಈ ಸಲ ಯಾಕೋ ಸಿಕ್ಕಾಪಟ್ಟೆ ಮಳೆ ಹೊಡೆಯೋದೈತಿ. ನಮ್ಮದು ಕಳೆ ಹೊಡೆದಾಗಿಲ್ಲ. ಇವತ್ತೇನೋ ಹೊಳಗೆ ಕೊಟ್ಟೈತೆ ಸ್ವಲ್ಪ. ನಾಳೆ ಒಂದು ಕಡೆ ಕೆಲ್ಸಕ್ಕೆ ಹೋಗಿ ನಮ್ಮನೆ ತೋಟನೂ ಸ್ವಲ್ಪ ಹೊಡ್ಕೋಬೇಕು. ಹೆಂಗಾರು ಮಾಡಿ ಹೊಡೆದ್ರೆ ಚೆನ್ನಾಗುತ್ತೆ, ಕ್ಲಿಯರ್ ಆಗುತ್ತೆ ತೋಟ. ಕಳೆ ಇಲ್ಲ ಅಂದರೆ ಭಾರಿ ಚೆನ್ನಾಗುತ್ತೆ. ಈ ಥರ ಕಳೆ ಬೆಳೆದ್ರೆ ಮಾತ್ರ ಭಾರಿ ತೊಂದರೆ ಆಗುತ್ತೆ. ಕಳೆ ಅಂದರೆ ಈ ಹುಲ್ಲು ಒಂದು ಚೂರು ಇದಾದರೂ ತೊಂದರೆ ಆಗುತ್ತೆ. ತೋರಿಸ್ತೀನಿ ನೋಡಿರಿ. ಈ ಹುಲ್ಲು ಆದಷ್ಟು ಬೇಗ ನೀವು ತೋಟದಲ್ಲಿದ್ದರೆ ಕ್ಲಿಯರ್ ಮಾಡಿಬಿಡ್ಬೇಕು ಈ ಹುಲ್ಲನ್ನ. ಇಲ್ಲ ಅಂದರೆ ಇಡೀ ತೋಟಕ್ಕೂ ಹಬ್ಬಿಡುತ್ತೆ ಮಾತ್ರ. ತೋರಿಸ್ತೀನಿ ನೋಡಿರಿ. ಈ ಟೈಪ್ ಹುಲ್ಲು ಗಿಡ ಎಲ್ಲರೂ ತೋಟದಲ್ಲಿ ಬಂದರೆ ಬುಡದ ಸಮೇತ ಕಿತ್ತಾಕ್ಬಿಡ್ಬೇಕು. ಇಲ್ಲಾಂದರೆ ಈ ಥರ ಹಬ್ಬಿಡುತ್ತೆ. ಮಧ್ಯೆ ಅಡಿಕೆ ಗಿಡ ಸತ್ತೋಗಿರ್ತವೆ, ಇದ್ರ ಮಧ್ಯ ಬೆಳವಣಿಗೆ ಆಗೋಲ್ಲ. ನಾವು ಕಳೆ ಹೊಡೆದಿಲ್ಲ ಅಂದರೆ ಈಗ ನಮ್ಮವು ಈ ಥರನೇ ಸಾಯ್ತವೆ. ಇವು ಹುಲ್ಲನ್ನ ಕ್ಲೀನ್ ಮಾಡ್ಬೇಕು. ಆದರೆ ತೋಟಕ್ಕೆ ಯಾರು ಕಳೆನಾಶಕ ಹೊಡೆಯೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ಮಣ್ಣಿನ ಮೇಲೆ ಭಾಳ ಪ್ರಮಾಣ ಬೀಳುತ್ತೆ. ಅಡಿಕೆ ಗಿಡದ ಮೇಲೂ ಅಷ್ಟೇ. ಕಳೆನಾಶಕ ಹೊಡೆಯೋದ್ರಿಂದ ಅಡಿಕೆ ಗಿಡ ಸರಿ ಆಗೋಲ್ಲ, ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳುತ್ತೆ. ಹಾಗಾಗಿ ಕಳೆನಾಶಕ ಯಾರು ಹೊಡೆಯೋಕ್ಕೆ ಹೋಗಬೇಡಿ ತೋಟಕ್ಕೆ ಮಾತ್ರ ದಯವಿಟ್ಟು. ಆರಾಮಾಗಿ ಒಂದು ಕಳೆ ಮಿಷನ್ ಹೊಡೆಯೋರು ಇರ್ತಾರೆ. ನಿಮ್ಮಲ್ಲಿ ನೀವೇ ಒಂದು ಕಳೆ ಮಿಷನ್ ತಂದ್ಕೊಂಡ್ರು ನಡೀತತೆ. ಹೊಡ್ಕೊಂಬಿಟ್ರೆ ಮುಗೀತು, ಸಾಕದು. ಸುಮ್ಮನೆ ಕಳೆ ಮಿಷನು ಇದೆಲ್ಲ ಕಳೆನಾಶಕ ಇದನ್ನೆಲ್ಲ ಹೊಡೆದು ಸುಮ್ಮನೆ ಜಾಗ ಇದೆಲ್ಲ ಹಾಳು ಮಾಡ್ಕೊಳಕ್ಕಿಂತ ಸುಮ್ಮನೆ ನಿಮಗೆ ಜಾಗ ಇದಿರೋದೆಲ್ಲ ಸುಮ್ಮನೆ ಆಮೇಲೆ ಲೇಟಾಗಿ ಬರೋದು, ಬೆಳೆ ಇದಾಗೋದು, ಉದುರೋದು ಅಡಿಕೆ ಗಿಡ, ಇದೆಲ್ಲ ಕಳೆನಾಶಕದಿಂದನೂ ಬರುತ್ತೆ.
ಹಾಗಾಗಿ ಆದಷ್ಟು ಹೆಚ್ಚಿನ ಸಮಯವನ್ನು ತೋಟದಲ್ಲೇ ಕಳೆಯಿರಿ. ಯಾಕಂದರೆ ತೋಟದಲ್ಲಿ ಒಳ್ಳೆ ಗಾಳಿ ಎಲ್ಲ ಒಂದು ಸಲ ಮನಸ್ಸಿಗೆ ನೆಮ್ಮದಿ ಆಗಿಬಿಡುತ್ತೆ. ಅದನ್ನು ಬಿಟ್ಟು ಪೇಟೆ ಗೀಟೆ ಸುತ್ತರಿಯೋದು, ಹಾಳು ಮೂಳು ತಿನ್ನೋದು ಇದೆಲ್ಲ ಮನೆಯಲ್ಲೇ ಬೆಳೆದು ತಿನ್ನಿರಿ. ಅದ್ರ ಟೇಸ್ಟೇ ಬೇರೆ, ಒಳ್ಳೆ ಫಲವತ್ತತೆ ಇರುತ್ತೆ. ನಿಮಗೆ ಮನೇಲಿ ತಿಂದಿದ್ದಕ್ಕಿಂತ ಬೇರೆ ಪೇಟೆ ಕಡೆ ತಂದಿದ್ದಕ್ಕಿಂತ ಹೆಚ್ಚು ರುಚಿ ಸಿಗೋದು ಮನೇಲಿ ಬೆಳೆದಿರೋದ್ರಿಂದಾನೆ. ಒಳ್ಳೆ ತರಕಾರಿಗಳನ್ನ ಬೆಳೀರಿ. ಸ್ವಲ್ಪ ಜಾಗ ಇದ್ರೂ ಸರಿ ಅದರಲ್ಲೇ ಬೆಳೀರಿ, ಒಳ್ಳೆಯದಾಗುತ್ತೆ. ನಿಮಗೆ ಹೇಳ್ತಾ ಇದ್ದೀನಿ, ನಾವೇನು ಬೆಳೆದಿಲ್ಲ, ನಮ್ಮದೊಂದು ಅಡಿಕೆ ತೋಟ ಮಾತ್ರ ಇರೋದು. ಯಾರ್ಯಾರು ವೀಡಿಯೋ ನೋಡ್ತೀರೋ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ದಯವಿಟ್ಟು ಫಾಲೋ ಮಾಡಿರಿ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಬಾಯ್.